ಇವಾಗ ತಾನೇ ರೆಸ್ಟ್ಗೆ ಅಂತ ಈ ಕಡೆ ಏನೋ ಹೈವೇ ರೋಡ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಇದು ಕೊಟ್ಟಿದ್ರು, ಏನೋ ಬಸ್ ಸ್ಟ್ಯಾಂಡ್ ಥರ ಇದೆ. ಅಂದರೆ ಚಿಕ್ಕದಾಗಿ ರೆಸ್ಟ್ ತಗೊಳಕ್ಕೆ ಅಂತಲೇ ಮಾಡಿರೋದು ಇದು. ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಕುಂತಿದ್ದೀನಿ. ಇನ್ನೂ 236 ಕಿಲೋಮೀಟ್ರ್ ಹೋಗಬೇಕು ಮಂತ್ರಾಲಯಕ್ಕೆ. ಹೇಗೋ ಏನೋ ಗೊತ್ತಿಲ್ಲ, ರಾಯರಾದಷ್ಟು ಬೇಗ ಕರ್ಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಬಿಸಿಲೇನಿಲ್ಲ, ಒಂದು ಕಡೆ ಬಿಸಿಲಾದರೂ ಇನ್ನೊಂದು ಕಡೆ ಕೋಲ್ಡ್ ಆಯ್ತಾ ಇರುತ್ತೆ. ಆ ಥರ ವೆದರ್ ಕೂಡ ತುಂಬ ಚೇಂಜ್ ಇಲ್ಲಿ ನೋಡಿ. ಆ ಥರ ಇದೆ ಬಸ್ ಸ್ಟ್ಯಾಂಡ್. ನನ್ನ ಬೈಕಲ್ಲಿ ನಿಂತಿದೆ. ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟ. ತುಂಬ ಚೆನ್ನಾಗೈತೆ ಮಾತ್ರ, ಫುಲ್ಲು ದೊಡ್ಡದು ಗುರು. ಈ ಕಡೆ ಇನ್ನೂ ಲೆಫ್ಟಿಗೆ ಬರಬೇಕು. 60 ಕಿಲೋಮೀಟರ್. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಇವಾಗ ನಾನು ಆಂಧ್ರ ಪ್ರದೇಶದಲ್ಲಿದ್ದೀನಿ. ಇನ್ನು ಮಂತ್ರಾಲಯಕ್ಕೂ ನನಗೂ ಇನ್ನು ಜಸ್ಟ್ 60 ಕಿಲೋಮೀಟರ್ ಅಷ್ಟೇ ಇರೋದು. ಬೆಳಿಗ್ಗೆ 5 ಗಂಟೆ KR ನಗರ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಇವಾಗ 4 ಗಂಟೆಗೆ ಎಂಟ್ರಿ ಆಗಿದ್ದೀನಿ. ತುಂಬ ಖುಷಿ ಆಗ್ತೈತೆ. ಆದಷ್ಟು ಬೇಗ ಯಾರ್ಯಾರು ಮಂತ್ರಾಲಯ ನೋಡ್ಬೇಕು ಅಂತ ಇದ್ದೀರೋ ಅವರೆಲ್ಲರೂ ಬನ್ನಿ. ಹಾಗೆಯೇ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ಸಮತಟ್ಟಾದ ಪ್ರದೇಶ ಈ ಕಡೆ ನೋಡಿ. ಎಲ್ಲರೂ ಹತ್ತಿ ಬೆಳೆದಿದ್ದಾರೆ. ಈ ಕಡೆ ಎಲ್ಲ ಕಾಣಿಸ್ತಾಯಿತ್ತಲ್ವಾ, ತುಂಬ ಚೆನ್ನಾಗಿದೆ ವೆದರ್ ಅಂತೂ. ನನಗಂತೂ ತುಂಬ ಖುಷಿ ಆಯಿತು. ಇನ್ನು 60 ಕಿಲೋಮೀಟ್ರ್ ಹೋದರೆ ಮಂತ್ರಾಲಯ ಹೋಗ್ತೀನಿ. ನಂದು ರೂಮ್ ಬುಕ್ ಆಗಿರೋದು 2 ಗಂಟೆಗೆ. ಸೊ ಅಲ್ಲಿ ತನಕ ವೇಟ್ ಮಾಡಬೇಕು. ಧನ್ಯವಾದಗಳು.